ಸಂವಿಧಾನ ಈ ಒಂದು ಅವರು ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿದೆ. ಒಂದು ಕಡೆ ಗಮನಿಸಿ 3 ಮಹಾಮಂಟಪಗಳ ಉದ್ಘಾಟನೆ. ಶ್ರೀಕರಯ್ಯ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಮಹಾಮಂಟಪ. ಎರಡನೆಯ ಮಹಾಮಂಟಪ ಕನ್ನಡದ ಕಣ್ಣ ಸಿಎಂ ಶ್ರೀಕರಯ್ಯ ಮತ್ತು ಪ್ರೊಫೆಸರ್ ಶ್ರೀ ವೆಂಕಟಸುಬ್ಬಯ್ಯ ಮಹಾಮಂಟಪ. ನಡೆಸಬೇಕಾಗಿ ವಿನಂತಿ. ಪ್ರವೇಶ ದ್ವಾರಗಳ ಉದ್ಘಾಟನೆಯನ್ನ ಹಾಗೆಯೇ ಸನ್ಮಾನ್ಯ ಹಿರಿಯ ಸಾಹಿತಿಗಳಂತ ದೊಡ್ಡರಂಗೇಗೌಡ್ರೆ ಮತ್ತು ವೇದಿಕೆ ಮೇಲಿದ್ದಂತ ಈ ಭಾಗದೊಳಗ ಮೊಟ್ಟ ಮೊದಲಿಗೆ ನೀರಾವರಿಯನ್ನ ಕಲ್ಪಿಸಿದ್ದು ಅದು ಯಾವ್ದಾದ್ರು ಜಿಲ್ಲೆ ಇದೆ, ಮೊಟ್ಟ ಮೊದಲ ಮಂಡ್ಯ ಜಿಲ್ಲೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಮಾತನ್ನ. ಯಾಕಂದ್ರೆ ವಿಶೇಷವಾಗಿ ಮಂಡ್ಯ ಜಿಲ್ಲೆಯವರು ಬಹಳಷ್ಟು ಜನ ನನ್ನ ಗೆಳೆಯರ ಜೊತೆ ನಾನು ಮಾತಾಡ್ತಿರ್ತೀನಿ. ಮಂಡ್ಯ ಅಂದ್ರೆ ಇಂಡಿಯಾ ಅಂತದ್ದು, ಮಂಡ್ಯ ಅಂದ್ರೆ ಇಂಡಿಯಾ ಅಂದ್ರೆ ಈ ದೇಶದೊಳಗೆ ಏನೇನು ಚರ್ಚೆಗಳು ಆಗ್ತದವೆ ಅವು ಎಲ್ಲವೂ ಮೊದಲಿಗೆ ಮಂಡ್ಯದೊಳಗೆ ಚರ್ಚೆ ಆಗ್ತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಸಮೃದ್ಧ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರ ಉಪಸ್ಥಿತಿ ಇದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಮೂಡಲಿ ಮಂಗಳ ಮತಿಮತಿಯಲಿ ಸರ್ವೋದಯವಾಗಲಿ ಸರ್ವರಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ. ಜಗತ್ತಿನಲ್ಲಿ ಸಮಾಜದಲ್ಲಿ ಸರ್ವರಲ್ಲಿ ಕೂಡ ಉದಯ ಪ್ರಗತಿ ಆಗಬೇಕು. ಯಾರ ಮಾರ್ಗದರ್ಶನದಲ್ಲಿ ಅಂದರೆ ಕವಿಗಳ ಋಷಿಗಳ ಮಾರ್ಗದರ್ಶನದಲ್ಲಿ. ಸಾಹಿತ್ಯದ ಮುಖಾಂತರ ಭಾಷೆಯ ಮುಖಾಂತರ ನಮ್ಮ ಭಾವನೆಗಳಿಗೆ ಭಾಷೆಯನ್ನು ಕೊಟ್ಟು ಸಾಹಿತ್ಯವನ್ನು ಕೊಟ್ಟಂಥ ಕವಿಗಳನ್ನು ನೆನಪಿಸುವ ಕಾರ್ಯಕ್ರಮ ಇದು. ಹಿಂದಿನ ನಮ್ಮ ಹಲವಾರು ಕವಿಗಳು ನಮ್ಮ ಇಂದಿನ ಈ ಸ್ಥಿತಿಗೆ ಕಾರಣೀಭೂತರಾಗಿರ್ತಕ್ಕಂಥ ಹಲವಾರು ಕವಿಗಳನ್ನು ನೆನಪಿಸುವ ಸ್ಥಿತಿ, ಇಂದಿನ ನಮ್ಮ ಸಾಹಿತ್ಯ ಭಾಷೆಯ ಸ್ಥಿತಿ ನೆನಪು ಮಾಡಿಕೊಡ್ತಕ್ಕಂಥದ್ದು, ನಮ್ಮ ಭವಿಷ್ಯಕ್ಕೆ ಮುಂದೆ ಹಾಕಿಕೊಡ್ತಕ್ಕಂಥ ಸೋಪಾನದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಈ ತ್ರಿವೇಣಿ ಸಂಗಮದ ಒಟ್ಟು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಬೇಕು. ನಮ್ಮಲ್ಲಿರ್ತಕ್ಕಂಥ ಶ್ರೇಷ್ಠ ಸಾಹಿತ್ಯ ಜಗತ್ತಿಗೆ ಹೋಗಬೇಕು. ಆಗ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲವನ್ನು ಕೂಡ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ ಸಾಹಿತ್ಯದ ಮುಖಾಂತರ. ಅಂಥ ಕನ್ನಡಮ್ಮನ ತೇರು ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದಲ್ಲಿ ಉದ್ಘಾಟನೆ ಆಗಿದೆ. ಮುಂದಿನ ಇಂದು ನಾಳೆ ಮತ್ತು ನಾಡಿದ್ದು ನಾವೆಲ್ಲರೂ ಕೂಡ ಇಷ್ಟೇ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋಣ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ, ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಗುರು ಚನ್ನಬಸಪ್ಪನವರು ಶ್ರೇಷ್ಠ ಸಾಹಿತಿಗಳು, ಉತ್ತಮ ವಾಗ್ಮಿಗಳು, ಹಿರಿಯರಾಗಿರ್ತಕ್ಕಂಥವರು. ನಾಡೋಜ ಡಾಕ್ಟರ್ ಗುರು ಚನ್ನಬಸಪ್ಪ ಅವರಿಗೆ ಬಂಧುಗಳು, ಇದು ಸಹ ಒಂದು ಅತ್ಯಂತ ಅಮೂಲ್ಯವಾದ ಕ್ಷಣ. ಜೋರಾದ ಚಪ್ಪಾಳೆಯೊಂದಿಗೆ ಈ ಪಂಚುಗಳೇ, ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ ದೊಡ್ಡರಂಗೇಗೌಡರಿಂದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪನವರಿಗೆ ಧ್ವಜವನ್ನ ಹಸ್ತಾಂತರಿಸಿದ್ದಾರೆ ಡಾಕ್ಟರ್ ದೊಡ್ಡರಂಗೇಗೌಡ. ಇನ್ನು ನಮ್ಮನ್ನೆಲ್ಲ ಉದ್ದೇಶಿಸಿ ಡಾಕ್ಟರ್ ದೊಡ್ಡರಂಗೇಗೌಡ ಅವರು 2 ನಿಮಿಷದಲ್ಲಿ ಹೇಳಬೇಕಾದಂಥದ್ದು ಒಂದೇ ಒಂದು ಬಹಳ ಮುಖ್ಯವಾದಂಥ ಸಂಗತಿ ಇದೆ. ಎಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥವರೆಲ್ಲ 2000 ವರ್ಷದ ಕನ್ನಡ ಪರಂಪರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ದೊಡ್ಡರಂಗೇಗೌಡ ಸುದೀರ್ಘ ಸಂಶೋಧನೆಯ ಫಲವಾಗಿ 40 ವರ್ಷಗಳ ಸುದೀಂದ್ರ ನಿಜವಾದಂಥ ವಾಸ್ತವವಾಗಿ 40 ವರ್ಷ ಅದಕ್ಕೋಸ್ಕರ ಶ್ರಮಿಸಿದ್ದೇನೆ. ದೂರದ ಈಜಿಪ್ಟ್ನಲ್ಲಿ ನಾನು ಸಂಚಾರ ಮಾಡಿದ್ದೇನೆ. ಅಲ್ಲಿ ಊರೊಳ್ ಅನ್ನುವ ಕನ್ನಡ ಪದ ಇದೆ. 5000 ವರ್ಷದ ಇತಿಹಾಸವನ್ನು ಹೊಂದಿದ್ದು ಕನ್ನಡದ ಬೇರುಗಳು, ಕನ್ನಡದ ಸಂಸ್ಕೃತಿ, ರಕಾರ ಮತ್ತು ಲಕಾರ ಎರಡೂ ಕೂಡ ಕನ್ನಡ. ರಕಾರ ರಾ ಬಂಡೀರ ಅಂತೀವಿ, ಲಕಾರ ಕುಳ ಅಂತ ಹೇಳಿ ಕರಿತೀವಿ. ಇಂಥ ಶ್ರೇಷ್ಠ ಕನ್ನಡ ಸಾಹಿತ್ಯ ಈ ಹೊತ್ತು ನಿಜವಾಗಿಯೂ ಕೂಡ BM ಶ್ರೀಕಂಠಯ್ಯನವರ ನಂತರ ಎಷ್ಟೊಂದು ಪ್ರವರ್ಧಮಾನಕ್ಕೆ ಬಂತು ಅಂತಂದರೆ, ಒಂದೇ ಒಂದು ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಮಕ್ಕಳ ಮಾರ್ಯಾರೋ ಮಳೆರಾಗ
ಒಕ್ಕಲ ಗೇಣಿಯಲ್ಲಿ ಮಕ್ಕಳ ಮಾರ್ಯಾರ ಮಳೆದಾಗ ಭತ್ತ ಭತ್ತಂತ ಬೀದಿ ಬೀದಿ ತಿರುಗ್ಯಾರೋ ಅಂತ ಹೇಳ್ತಕ್ಕಂಥ ಜಾನಪದ ಸಾಹಿತ್ಯವನ್ನು ನೋಡಿದಾಗ ಎಂಥ ಬರಗಾಲ ಕನ್ನಡ ನಾಡಲ್ಲಿ ಇತ್ತು ಅನ್ನುವುದು ಗೊತ್ತಾಗ್ತಾ ಹೋಗುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಇನ್ನಾದರೂ ಕೂಡ ನೀವು ಈ ಪ್ರೀತಿ, ಪ್ರೇಮ, ದೈವ, ಆಧ್ಯಾತ್ಮ ಇದನ್ನೆಲ್ಲ ಬಿಟ್ಟು ಸಮಾಜಮುಖಿಯಾಗಿ ಚಿಂತಿಸುವುದನ್ನು, ವೈಚಾರಿಕವಾಗಿ ಬರೆಯುವುದನ್ನು ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಇವತ್ತು ಬೇಕಾಗಿರ್ತಕ್ಕಂಥದ್ದು ಕನ್ನಡಕ್ಕೆ ವೈಚಾರಿಕ ಸಾಹಿತ್ಯ. ಆ ವೈಚಾರಿಕ ಸಾಹಿತ್ಯದಿಂದ ಜಾಗೃತಿ ಆಗಬಲ್ಲದು. ಆ ಜಾಗೃತಿ ಆದಾಗ ಮಾತ್ರ ನಾವು ಹೊಸ ಮನುಷ್ಯರಾಗೋದಕ್ಕೆ ಸಾಧ್ಯ. ಅಂತ ಹೊಸ ಮಾನವರಾಗುವ ಕಡೆಗೆ ನನ್ನ ಮತ್ತು ನಿಮ್ಮ ಮುನ್ನಡೆಯಿದೆ ಅಂತ ಹೇಳಿ ಪರಿಷತ್ ತನ್ನ ಧ್ವಜವನ್ನು ಸ್ವೀಕರಿಸಿದ್ದರೂ ಕೂಡ ಮುದುಕರಾಗಿದೆ. ಇದೊಂದು ವಿಶೇಷ ಸಂದರ್ಭ ಇದೆ. ಒಂದು ಶತಮಾನಕ್ಕೂ ಹೆಚ್ಚಿನ ವರ್ಷನ ಪೂರೈಸಿರ್ತಕ್ಕಂತಹ ಕರ್ನಾಟಕಸ್ಥರ ಪ್ರಾತಿನಿಧಿಕ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ 87ನೇಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ನಡೆಸ್ತಾ ಇರುವುದು ಅತ್ಯಂತ ಸಂತೋಷದ ಮತ್ತು ಸಂಭ್ರಮದ ಸಂಗತಿ. ರಾಜಕೀಯವಾಗಿ ಸದಾ ಜಾಗೃತವಾಗಿರುವ, ಸಾಮಾಜಿಕವಾಗಿ ಸೌಹಾರ್ದತೆಯನ್ನು ಉಳಿಸಿಕೊಂಡು ಬಂದಿರುವ, ಆರ್ಥಿಕವಾಗಿ ಸಮೃದ್ಧವಾದ, ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ಮತ್ತು ಸಾಹಿತ್ಯಿಕವಾಗಿ ಹೆಸರು ಮಾಡಿರ್ತಕ್ಕಂತಹ ಜಿಲ್ಲೆ ಮಂಡ್ಯ ಜಿಲ್ಲೆ. ಕರ್ನಾಟಕ ರಾಜ್ಯದ ರಾಜಕೀಯ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ಗಮನಾರ್ಹ ಕಾಣಿಕೆ ನೀಡಿರ್ತಕ್ಕಂಥ ಮಂಡ್ಯವು ಅಪ್ಪಟ ಕನ್ನಡ ಜಿಲ್ಲೆ. ಇಲ್ಲಿ ಅನ್ಯ ಭಾಷಿಕರ ಪ್ರಮಾಣ ಪ್ರಭಾವ ಎರಡೂ ಕಡಿಮೆ. ಮಂಡ್ಯ ಜಿಲ್ಲೆ ರೈತಾಪಿಗಳ ನಾಡು. ಕಬ್ಬು ಮತ್ತು ಭತ್ತ ಬೆಳೆಯುತ್ತಿರುವ ನೇಗಿಲ ಯೋಗಿಗಳ ಬೀಡು. ಇಂತಹ ಮಂಡ್ಯ ಜಿಲ್ಲೆಯಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ನನಗೆ ನೀಡಿರುವುದು ಇದೊಂದು ಗೌರವ ಅಂತ ಹೇಳಿ ನಾನು ಭಾವಿಸಿದೆ. ಈ ಸಮ್ಮೇಳನಕ್ಕೆ ಈ ಅಧ್ಯಕ್ಷತೆಗೆ ನಾನು ಎಷ್ಟು ಅರ್ಹನೋ ಆ ವಿಷಯ ಬೇರೆ. ಈ ಸಮ್ಮೇಳನಕ್ಕೆ ನೆರವು ಕೊಟ್ಟಿರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರಕ್ಕೆ, ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು, ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂಥ ತಂಗಡಿಗೆಯವರು, ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷರು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂತಹ ಚೆಲುವರಾಯ ಸ್ವಾಮಿಯವರು ಮತ್ತು ಇತರೆಲ್ಲ ಸಚಿವ ಸಂಪುಟದ ಸದಸ್ಯರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ.